ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎಂದು ಹೇಳಿರುವ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಜಿಲ್ಲೆಯಲ್ಲಿ ಇದೇ ಅವಧಿಯಲ್ಲಿ 28 ಕೊಲೆಗಳಾಗಿದ್ವು ಎಂದು ಅಂಕಿ ಅಂಶಗಳ ನೀಡುವುದರ ಮೂಲಕ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಪ್ರಿಯಾಂಕ್ ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯಲ್ಲಿ 13 ಕೊಲೆಗಳಾಗಿವೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎಂದು ಜಾಧವ್ ಹೇಳಿದ್ದಾರೆ. ಬಹುತೇಕ ಕೊಲೆಗಳಲ್ಲಿ ಅವರ ಚಿರಪರಿಚಿತರೇ ಆರೋಪಿಗಳಾಗಿದ್ದಾರೆ. ಅಫ್ಜಲ್ಪುರ ತಾಲೂಕಿನಲ್ಲಿ ನಮ್ಮ ಸರ್ಕಾರದ ಅಧಿಕಾರಿಯ ಮೇಲೆ ಟ್ರ್ಯಾಕ್ಟರ್ ಹರಿಸಿದ್ದು ಯಾರು ಎಂದು ತಿರುಗೇಟು ನೀಡಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 28 ಕೊಲೆಗಳಾಗಿದ್ವು ಎಂದು ಪುನರ್ ಉಚ್ಚರಿಸಿದ ಸಚಿವರು, ಗುಜರಾತ್ನಲ್ಲಿ ಕಳೆದ ವರ್ಷ ಅವಧಿಯಲ್ಲಿ 2209 ಅತ್ಯಾಚಾರ ನಡೆದದ್ದು, 36 ಗ್ಯಾಂಗ್ ರೇಪ್ಗಳಾಗಿವೆ. ಇದಕ್ಕೆ ಸುವ್ಯವಸ್ಥೆ ಕುಸಿದಿದೆ ಎನ್ನಬಹುದು. ಬಿಜೆಪಿ ಅಧಿಕಾರವಿದ್ದಾಗಲೇ ಎಬಿವಿಪಿ ಕಾರ್ಯಕರ್ತರು ಕೇಂದ್ರ ಸಚಿವ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರ ಕಾರಿಗೆ ಅಡ್ಡ ಹಾಕಿದ್ರು. ಅದನ್ನು ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎನ್ನಬಹುದು. ಬಿಜೆಪಿ ಅಧಿಕಾರದಲ್ಲಿ ಆಳಂದಿನಲ್ಲಿರುವ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಪೂಜೆ ಮಾಡುವ ವಿಚಾರದಲ್ಲಿ ಗಲಾಟೆಗಳಾಗಿದ್ವು. ಆಗ ಕಾನೂನು ಸುವ್ಯವಸ್ಥೆ ಕುಸಿದಿತ್ತು. ಈ ಸಲ ಅಂತಹ ಯಾವುದೇ ಘಟನೆ ನಡೆಯದಂತೆ ನೋಡಿಕೊಂಡಿದ್ದೇವೆ ಎಂದು ಮರು ಉತ್ತರ ನೀಡಿದರು. ಮಾಡ್ತೀವಿ. ನಿನ್ನೆ ಸೆಂಟ್ರಲ್ ಯೂನಿವರ್ಸಿಟಿ ನೋಡಿದೆ. ಖರ್ಗೆ ಸಾಹೇಬ್ ಸೆಂಟ್ರಲ್ ಯೂನಿವರ್ಸಿಟಿ ಕಟ್ಟಿರೋದಕ್ಕೆ ಸುಣ್ಣ ಹೊಡೆ ಯೋಗ್ಯತೆ ಇಲ್ಲ ನಿಮಗೆ. ಕಲಬುರಗಿ ರೈಲ್ವೆ ಡಿವಿಷನ್ 1000 ರೂಪಾಯಿ ಕೊಟ್ಟಿದ್ದಾರೆ. ಯಾವ್ದೋ ಇವತ್ತು ಹೋಗಿ ಟಕೋಟ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಅದ್ರ ಟಾಪ್ ಸ್ಪೀಡು 180 ಕಿಲೋಮೀಟರ್ಸ್ ಇರಬೇಕಾಗಿತ್ತು. ಆವರೇಜ್ ಸ್ಪೀಡು 130. ಎಲ್ಲಿದೆ ಅದು? ಏನ್ ಮಾಡ್ತಾ ಇದ್ರಿ? ರೈಲ್ವೆ ಡಿವಿಷನ್ ಬಂದಿದ್ರೆ ಎಷ್ಟು ನಮ್ಮ ಭಾಗದ ಜನರಿಗೆ, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ಬೋದಾಗಿತ್ತು, ಎಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು. ಇದು ಒಂದು ರೈಲ್ವೆ ಡಿವಿಷನ್ ಆಗ್ಬಿಟ್ಟಿದ್ರೆ ಹಬ್ ಆಗ್ತಾ ಇತ್ತು. ಕೇಂದ್ರದ ಏನೋ ಇದು ಫ್ರೈಟ್ ಹಬ್, ಕಾರ್ಗೋ ಹಬ್, ನೌಕರಿಗಳು ಸಿಗ್ತಾ ಇದ್ವು. ಅದು ಇದು ಬಿಟ್ಟು ಯಾವ್ದೋ ಒಂದು ರೈಲ್ ಚಾಲನೆ ಮಾಡಿದ್ರು ಅಂತ ಅದಕ್ಕೆ ಇವರು ಹೋಗಿ ಇದು ಮಾಡಿದ್ರು. 1000 ರೂಪಾಯಿ ಕೊಟ್ಟಿರೋದು ನಮ್ಮ ಗೋದ್ ಬಜೆಟ್ ನಲ್ಲಿ ರೈಲ್ವೆ ಡಿವಿಷನ್ಗೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಕಳ್ಕೊಂಡ್ವಿ. 22,000 ಎಕರೆ. ಎಷ್ಟು ಇಲ್ಲೆಲ್ಲ ಮಾಡ್ಯಾರಿದ್ರು ನಿಮ್ಗೆ ಗೊತ್ತಿದೆಯೋ ಅಲ್ಲೋ? 22,000 ಎಕರೆ ಖರ್ಗೆ ಸಾಹೇಬ್ ಇದ್ದಾಗ ನಾವು ಅಲ್ಲಿ ಮೀಸಲಿಟ್ಟಿ ಅದನ್ನ ನಾವು ಪ್ರಪೋಸಲ್ ಕಳಿಸಿದ್ವಿ ಕೇಂದ್ರ ಸರ್ಕಾರಕ್ಕೆ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಹಾಕ್ಬೇಕು, ನಮ್ಮ ಯುವಕರಿಗೆ ನೌಕರಿ ಸಿಗ್ಬೋದು ಅಂತ. ಇವತ್ತೆಲ್ಲರೂ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದು ಹೇಗೆ ಹೋಯ್ತು ವಾಪಸ್ಸು? ಟೆಕ್ಸ್ಟೈಲ್ ಪಾರ್ಕ್ ಹೇಗೆ ಕ್ಯಾನ್ಸಲ್ ಆಯ್ತು? ಏನ್ ನಡೆಸಿ? ಯಾರಿಗೆ ಮಾತಾಡ್ತಾ ಇದ್ದೀರಾ? ಏನ್ ಮಾತಾಡ್ತಾ ಇದ್ದೀರಾ? ಕಲಬುರಗಿ ಜನರಿಗೆ ಉತ್ತರ ಕೊಡಿ. ಅವರಿಗೆ ನಾನು ಬಿಜೆಪಿ ಅವರಿಗೆ ಮತ್ತೆ ಸ್ಥಳೀಯ ಬಿಜೆಪಿ ಮುಖಂಡರಿಗೆ ನಾನು ಅವರ ಮನೆ ದೇವರು. ನನ್ನ ಹೆಸರು ಜಪಿಸಿಲ್ಲ ಅಂದ್ರೆ ಅವರಿಗೆ ಜೀರ್ಣ ಆಗೋದಿಲ್ಲ, ರಾತ್ರಿ ನಿದ್ದೆ ಬರೋದಿಲ್ಲ. 10 ಸರಿ ದಿನಕ್ಕೆ 10 ಸರಿ ನಿಮ್ಮ ಅಶೋಕ್ ಅವರಿಂದ ಹಿಡ್ಕೊಂಡು ಇಲ್ಲಿ ನಿಮ್ಮ ಉಮೇಶ್ ಜಾಧವ್ ತನಕ ನನ್ನ ಹೆಸರು ಹೇಳಲೇಬೇಕು. ಯಾಕಂದ್ರೆ ಅವರಿಗೂ ಅಸ್ತಿತ್ವ ಉಳಿಸ್ಕೋಬೇಕಲ್ಲ. ಆದ್ರೆ ಪ್ಲೀಸ್ ಸ್ವಲ್ಪ ಫ್ಯಾಕ್ಟ್ಸ್ ಅನ್ನ ಮಾತಾಡುತ್ತೆ. ಲೆಟ್ಸ್ ಡಿಸ್ಕಸ್ ಆನ್ ಫ್ಯಾಕ್ಟ್ಸ್, ನೋ ಪ್ರಾಬ್ಲಮ್. ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ಇಎನ್ಟಿ, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.